ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಬ್ಲೌಸ್ ಪೇಪರ್ ಕಟಿಂಗ್ ಫಾರ್ಮಾ ಬಗ್ಗೆ. ನೋಡಿ, ಈ ತರ ಒಂದು ಪೇಪರ್ ಪ್ಯಾಟರ್ನ್ ನನ್ನ ಹತ್ರ ಇದೆ. ಇದನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಪ್ರತಿ ಒಂದು ಸೈಜು ಕೂಡ ನಿಮಗೆ ಸಿಗುತ್ತೆ. ಅಂದ್ರೆ 28 ಇಂದ ಹಿಡಿದು 40 ಸೈಜ್ ಗಂಟ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ 7 ಸೈಜ್ ಸಿಗುತ್ತೆ. ನಿಮಗೆ ಒಂದು ಸೈಜ್ ಬೇಕು ಅಂದ್ರೆ ಅದನ್ನು ಕೂಡ ಆರ್ಡರ್ ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲ ಸೈಜ್ ಬೇಕು ಅಂದ್ರೂ ಕೂಡ ನೀವು ಆರ್ಡರ್ ಮಾಡ್ಬೋದು. ಇದ್ರ ಬಗ್ಗೆ ಇವತ್ತು ತುಂಬಾನೇ ನನಗೆ ಒಂದು ಕಮೆಂಟು ಕೂಡ ಬಂದಿದೆ, ಮತ್ತೆ ಮೆಸೇಜು ಕೂಡ, ವಾಟ್ಸಪ್ಪಲ್ಲಿ ಮೆಸೇಜು ಕೂಡ ಬಂದಿದೆ, ಕಾಲು ಕೂಡ ಮಾಡಿದ್ದೀರಾ, ಮತ್ತೆ ತುಂಬಾ ಜನ ಆರ್ಡರು ಕೂಡ ಮಾಡಿದ್ದೀರಾ. ಮತ್ತೆ ತುಂಬಾ ಜನ ಫೋಟೋ ಬೇಕು, ಇದ್ರ ಫರ್ಮಾ ಯಾವ ರೀತಿ ಇದೆ ಫೋಟೋ ಬೇಕು ಅಂತ ಕೇಳಿದ್ದೀರಾ. ಮತ್ತೆ ಯಾವ ರೀತಿ ಕೊರಿಯರ್ ಮಾಡ್ತೀರಾ ಅದನ್ನೆಲ್ಲ ಫುಲ್ ಡೀಟೇಲ್ಸ್ ಕೇಳಿದ್ದೀರಾ. ತುಂಬಾ ಜನಕ್ಕೆ ಯಾವ ರೀತಿ ನೀವು ಆರ್ಡರ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ನನಗೆ ಕ್ವಶನ್ ಕೇಳಿದ್ರು ಅಂತಂದ್ರೆ, ಅವರು ಸೈಜ್ ಹೇಳೋದಕ್ಕಿಂತ ಅವರು ನಾನು ಇಷ್ಟು kg ಇದ್ದೀನಿ, ನನಗೆ ಯಾವ ಫಾರ್ಮಾ ಬೇಕು, ಯಾವ ಫಾರ್ಮಾ ನಾನು ಯೂಸ್ ಮಾಡಬೇಕು ಅಂತ ಕೇಳಿದ್ದೀರಾ. ಮತ್ತೆ ಸೈಜ್ ನಾವು ಯಾವ ರೀತಿ ತಗೋಬೇಕು, ಯಾವ ಸೈಜ್ ಕೊಡಬೇಕು ಅಂತಾನು ಕೇಳಿದ್ದೀರಾ. ಅಂದ್ರೆ ಬ್ಲೌಸ್ ಹೊಲಿಯೋದಕ್ಕೆ ಬರುತ್ತೆ, ಸ್ಟಿಚಿಂಗ್ ಅಂದ್ರೆ ಕಟ್ಟಿಂಗ್ ಏನು ಬರಲ್ಲ ನಮಗೆ, ಒಂದು ಸ್ವಲ್ಪ ಜೀರೋ ನಾಲೆಡ್ಜು ಅಂತ ಅಂದ್ಬಿಟ್ಟು ಕೂಡ ಕೇಳಿದ್ದೀರಾ. ನೋಡಿ, ನೀವು ಈ ಫಾರ್ಮನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ನಿಮ್ಗೆ ಕೆಲವೊಂದು ಡೌಟ್ಸ್ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಇವತ್ತು ಯಾವ್ಯಾವ ಕ್ವಶನ್ ನನಗೆ ಕೇಳಿದ್ದೀರಾ ಅದನ್ನ ಕ್ಲಿಯರ್ ಮಾಡ್ತೀನಿ. ನೋಡಿ, ಯಾವುದೇ ಒಂದು ನೀವು ಒಂದು ಫರ್ಮನ ನೀವು ಅಂದ್ರೆ ಫರ್ಮಾ ಅಂತ ಅಂದ್ರೆ ಈ ಬ್ಲೌಸ್ ಪ್ಯಾಟರ್ನ್ ಉಂಟಲ್ಲ, ಇದು ಪೇಪರ್ ಕಟ್ಟಿಂಗ್ ಉಂಟಲ್ಲ, ಇದಕ್ಕೆ ಫರ್ಮಾ ಅಂತ ನಾವು ಹೇಳ್ತೀವಿ. ತುಂಬಾ ಜನ ಫರ್ಮಾ ಅಂದ್ರೆ ಏನು ಅಂತಾನೂ ಕೂಡ ಕೇಳಿದ್ದೀರಾ. ಇದಕ್ಕೆ ನಾವು ಫರ್ಮಾ ಅಂತ ಹೇಳ್ತೀವಿ. ಒಂದು ಸೈಜ್ ಫರ್ಮಾ ಇದು. ಇದನ್ನ ನೀವು ಒಂದು ಸೈಜ್ ಆರ್ಡರ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಬ್ಲೌಸ್ ಉಂಟಲ್ಲ, ನಿಮ್ಮ ಒಂದು ಎದೆ ಸುತ್ತಳತೆ, ಚೆಸ್ಟ್ ಮೆಜರ್ಮೆಂಟ್ ಅಲ್ವಾ, ಅದನ್ನು ತಗೋಬೇಕು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಮೇಜರ್ ಟೇಪ್ ಅಲ್ಲಿ ನಿಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ನ ಈ ತರ ನೀವು ಅಳತೆ ತಗೋಬೇಕಾಗುತ್ತೆ. ಈ ತರ ಅಳತೆ ತಗೊಂಡ್ರೆ ಇಲ್ಲಿ ನನ್ಗೆ ಬಂದು 38 ಸೈಜ್ ಬಂದಿದೆ. ಇದು 38 ಸೈಜ್ ನನ್ನ ಒಂದು ಅಳತೆ. ಇದು ನನ್ನ ಸೈಜ್ ಇವಾಗ 38 ಸೈಜ್ ನನ್ನ ಸೈಜ್ ಆಗುತ್ತೆ. ನಾನು ಈ ಫರ್ಮನ ನಾನು ಯೂಸ್ ಮಾಡಿದ್ರೆ ನಾನು 38 ಇಂಚ್ ಒಂದು ಫರ್ಮನ ನಾನು ಯೂಸ್ ಮಾಡ್ತೀನಿ. ಆ ತರ ನೀವು ಕೂಡ ನಿಮಗೆ ಯಾವ ಒಂದು ಸೈಜ್ ಬೇಕು ಆ ಸೈಜ್ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಫರ್ಮಾ ಸಿಗುತ್ತೆ, ಅಂದ್ರೆ ಪೇಪರ್ ಕಟ್ಟಿಂಗ್ ಸಿಗುತ್ತೆ. ನೋಡಿ, ಇದು ಥಿಕ್ ಇದೆ. ತುಂಬಾ ಜನ ಪೇಪರ್ ಯಾವ ತರ ಪೇಪರ್ ಅಂತ ಅಂದ್ಬಿಟ್ಟೆಲ್ಲ ಕ್ವಶನ್ ಕೇಳಿದಿರಾ. ಇದು ಅಂದ್ರೆ ಇದು ಒಂದು ಬುಟಿಕಲ್ಲಿ ಯೂಸ್ ಮಾಡುವಂತ ಪೇಪರ್ ಕಟ್ಟಿಂಗ್ ಫಾರ್ಮನೇ. ಇದು ಥಿಕ್ ಇದೆ, ಒಂದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ವಾಟರ್ ಪ್ರೂಫ್ ಪೇಪರ್ ಅಲ್ಲ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಥಿಕ್ ಇದೆ ಪೇಪರು. ಯಾವುದೇ ರೀತಿ ಫೋಲ್ಡಿಂಗ್ ಮಾಡಿದ್ರು ಕೂಡ ಯಾವುದೇ ರೀತಿ ಏನೂ ಆಗಲ್ಲ. ಚೆನ್ನಾಗಿದೆ, ಕಡಕ್ ಆಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದನ್ನ ನೀವು ನೋಡಿ, ಇದು 36 ಸೈಜು. ಇದರಲ್ಲಿ ಡಾಟ್ ಕೂಡ ಉಂಟು, ಪ್ರತಿಯೊಂದು ಡಾಟ್ ಇದೆ. ನಿಮಗೆ ಡಾಟ್ ಎಷ್ಟು ಇಡಬೇಕು ಅಂತ ಕನ್ಫ್ಯೂಸ್ ಇಲ್ಲ. ಮತ್ತೆ ಸೈಜು ಕೂಡ ಬರೆದಿರ್ತೀನಿ. ಇದು ನಾರ್ಮಲ್ ಕಟ್ಟಿಂಗ್ ಮಾಡಿ ಇಟ್ಟಿರೋದು. ಇದನ್ನ ನಿಮಗೆ ಕೊರಿಯರ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳ್ಕೊಡ್ತೀನಿ. ನೋಡಿ, ಇಷ್ಟೆಲ್ಲ ಪೇಪರ್ ಉಂಟಲ್ಲ, ಇದೆಲ್ಲ ನಾನು ಆರ್ಡರ್ ಬಂದಿದೆ. ಆ ಆರ್ಡರ್ನ ನಾನು ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ. ಆಲ್ರೆಡಿ ಇಷ್ಟು ನಾವು ಇವತ್ತು ಕೊರಿಯರ್ ಮಾಡಿದ್ದೀವಿ. ಇದು ನಾಳೆದು. ಇದು ನಾಳೆಗೆ ಕೊರಿಯರ್ ಮಾಡಬೇಕು. ಇದನ್ನ ನಿಮ್ಗೆ ಯಾವ ತರ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಈ ತರ ಒಂದು ಪ್ಯಾಕೇಜಿಂಗ್ ಇರುತ್ತೆ. ಇದರಲ್ಲಿ ಇದು ಮೇಲ್ಗಡೆ ಉಂಟಲ್ಲ, ನಿಮ್ಮ ಅಡ್ರೆಸ್ ಬರುತ್ತೆ. ನೀವು ಯಾವ ಅಡ್ರೆಸ್ ಕಳಿಸಿರ್ತೀರ ಆ ಅಡ್ರೆಸ್ ಇಲ್ಲಿ ಬರುತ್ತೆ. ಇದ್ರ ಒಳಗಡೆ ಸೈಡ್ ನೋಡಿ, ಈ ತರ ಮೇಲ್ಗಡೆ ಒಂದು ಕವರ್ ಇರುತ್ತೆ, ಅದ್ರೊಳಗಡೆ ಕೂಡ ಒಂದು ಕವರ್ ಇರುತ್ತೆ. ಇದು ಕೂಡ ಟ್ರಾನ್ಸ್ಪರೆಂಟ್ ಪೇಪರ್ ಇದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಒಳಗಡೆ ಸೈಡು ಯಾರ್ಯಾರು ಯಾವ್ಯಾವ ಸೈಜ್ನ ನೀವು ಆರ್ಡರ್ ಮಾಡಿರ್ತೀರಾ ಆ ಸೈಜು ಈ ತರ ಬರುತ್ತೆ ನೋಡಿ. ಮತ್ತೆ ಜೊತೆಲಿ ಕೂಡ ಒಂದು ಬುಕ್ಸ್ ಕೂಡ ಕೊಡ್ತೀನಿ ನಾನು. ಇದು ಯಾವ ರೀತಿ ನೀವು ಯೂಸ್ ಮಾಡಬೇಕು, ಈ ಪೇಪರ್ ಕಟ್ಟಿಂಗ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬುಕ್ಸ್ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ವಿಡಿಯೋನು ಕೂಡ ಸಿಗುತ್ತೆ. ಯಾರ್ಯಾರು ನೀವು ಫಾರ್ಮನ ಆರ್ಡರ್ ಮಾಡಿರ್ತೀರಾ, ಅಂದ್ರೆ ಈ ಪೇಪರ್ ಕಟ್ಟಿಂಗ್ ಆರ್ಡರ್ ಮಾಡಿರ್ತೀರಾ ಅವ್ರಿಗೆಲ್ಲ ಒಂದು ಪರ್ಸನಲ್ ಆಗಿ ವಾಟ್ಸಪ್ ಮುಖಾಂತರ ನಿಮಗೆ ವಿಡಿಯೋ ಕೂಡ ಸಿಗುತ್ತೆ. ಅದನ್ನು ನೋಡಿ ನೀವು ಪೇಪರ್ನ ಯಾವ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಟಬೇಕು, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು. ಈ ಫಾರ್ಮಾದಿಂದ ನೀವು ಪ್ಲೇನ್ ಬ್ಲೌಸ್ ಮತ್ತೆ ಲೈನಿಂಗ್ ಬ್ಲೌಸ್ ಎರಡನ್ನೂ ಕೂಡ ಹೊಲಿಬಹುದು. ಪ್ಲೇನ್ ಬ್ಲೌಸ್ ಬೇರೆ ಅಳತೆ ಇರಲ್ಲ, ಲೈನಿಂಗ್ ಬ್ಲೌಸ್ಗೆ ಬೇರೆ ಅಳತೆ ಇರಲ್ಲ, ಎರಡನ್ನೂ ಕೂಡ ಹೊಲಿಬಹುದು. ನೀವು ಅದು ಯಾವ ರೀತಿ ಹೊಲಿಬೇಕು ಅದನ್ನೆಲ್ಲ ಫುಲ್ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಮುಖಾಂತರ ನಿಮಗೆ ಕಳಿಸ್ತೀನಿ. ಮತ್ತೆ ಈ ಬುಕ್ಕು ಕೂಡ ನೀವು ಯೂಸ್ ಮಾಡಿಕೊಂಡು ಇದರಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಇದೆ. ಯಾವ್ಯಾವ ರೀತಿ ನೀವು ಯೂಸ್ ಮಾಡಬೇಕು, ಬ್ಲೌಸ್ ಪ್ಯಾಟರ್ನು ಇದೆಲ್ಲ ಇದೆ. ಮತ್ತೆ ಯಾವ್ಯಾವ ಭಾಗ ಅಳತೆ ತಗೋಬೇಕು ಇದೆಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಬುಕ್ಸ್ ಮುಖಾಂತರ ಸಿಗುತ್ತೆ, ಮತ್ತೆ ವಿಡಿಯೋ ಮುಖಾಂತರನೂ ಕೂಡ ಸಿಗುತ್ತೆ. ನೋಡಿ, ಇದು ನಾಳೆ ಕೊರಿಯರ್ ಮಾಡಬೇಕು. ಇದನ್ನ ನಾನು ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ. ಟೋಟಲಿಗೆ ನೋಡಿ, ಇದು 28 ಸೈಜು. ಇಲ್ಲಿ ಪೂರ್ತಿ ಮೇಲ್ಗಡೆ ಬರ್ದಿದೆ 32 ಸೈಜ್ ಇದೆ. ಇದು 4 ಟಕ್ಸ್ ಬ್ಲೌಸು, ಉದ್ದ, ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಭುಜದ ಪಟ್ಟಿ
ಮತ್ತು ಮುಂದಿನ ಕುತ್ತಿಗೆ ಆಕಾರ, ಹಿಂದಿನ ಕುತ್ತಿಗೆ ಆಕಾರ. ಯಾವುದೇ ಒಂದು ಬ್ಲೌಸ್ಗೆ ನೀವು ಬ್ಲೌಸ್ ಹೊಲಿತೀರಾ ಅಂತ ಅಂದರೆ ಶೋಲ್ಡರ್ ಪಟ್ಟಿನೂ ಕೂಡ ಎಷ್ಟು ತಗೋಬೇಕು ಅದನ್ನು ಕೂಡ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಯಾವ್ಯಾವ ಸೈಜು ಫರ್ಮ ನೀವು ತಗೋತೀರಲ್ಲ ಅದ್ರ ಮೇಲ್ಗಡೆ ಒಂದು ಚಿಕ್ಕದಾಗಿ ಇಲ್ಲಿ ಮೆಜರ್ಮೆಂಟ್ ಇದೆ, ಅದನ್ನು ಕೂಡ ಇದರಲ್ಲಿ ಮಾಡಿದ್ದೀನಿ. ನೋಡಿ ಈ ಥರ ಒಂದು ಸಿಗುತ್ತೆ ನಿಮಗೆ. ನೋಡಿ ಇದು 30 ಸೈಜು, 28 ಸೈಜ್ ಇದು, 38 ಸೈಜ್ ಇದು, 40 ಸೈಜ್ ಇದು, 36 ಸೈಜು, 34 ಸೈಜು. ಈ ಥರ ಟೋಟಲ್ ಆಗಿ 7 ಸೈಜು ನಿಮಗೆ ಸಿಗುತ್ತೆ. ಇದು ಆರ್ಡರ್ ಮಾಡಿದರೆ ಟೋಟಲ್ ಫುಲ್ 7 ಸೈಜ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದಿರೋದು. ಅವ್ರದ್ದು ಒಂದು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನೇನು ಬರುತ್ತೆ, ಒಂದು ಸೈಜಲ್ಲಿ ನಿಮಗೆ ಏನೇನು ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಒಂದು ಫರ್ಮಾಗಳು ನಿಮಗೆ ಸಿಗುತ್ತೆ. ನೋಡಿ 36 ಸೈಜು, 40 ಸೈಜ್ ಇದೆ, 38 ಸೈಜ್ ಇದೆ, 30 ಇದೆ. ಟೋಟಲ್ 7 ಸೈಜಿಗೆ ನಿಮಗೆ ಸಿಗುತ್ತೆ. ಇದನ್ನು ಒಂದನ್ನು ಬಿಚ್ಚಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ಇದು ಇದೆ ಅಂತ ಅಂದ್ಬಿಟ್ಟು. ನೋಡಿ ಅಳತೆ ನೋಡ್ಬೋದು ಯಾವ್ಯಾವ ಥರ ಅಳತೆ ಇದೆ ಅಂತ ಅಂದ್ಬಿಟ್ಟು. 36 ಇದೆ ಅಲ್ವಾ, ಇದರಲ್ಲಿ 4 ಟಕ್ಸ್ ಬೆಲ್ಟ್ ಬ್ಲೌಸು, ಉದ್ದ 14 ಇದೆ, ಎದೆ ಸುತ್ತಳತೆ 36, ಸೊಂಟದ ಸುತ್ತಳತೆ 30, ಭುಜದ ಪಟ್ಟಿ ಬಂದ್ಬಿಟ್ಟು ಇಲ್ಲಿ 2.50 ಅಂದರೆ 2.5 ಇಂಚು. ಮುಂದಿನ ಕುತ್ತಿಗೆ ಆಕಾರ 6.75, ಹಿಂದಿನ ಕುತ್ತಿಗೆ ಆಕಾರ 9. ಇದರಲ್ಲಿ ಮುಂದಿನ ಕುತ್ತಿಗೆ ಆಕಾರ ಮತ್ತು ಹಿಂದಿನ ಕುತ್ತಿಗೆ ಆಕಾರ ಎರಡನ್ನೂ ಕೂಡ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ, ಅದ್ರ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಬನ್ನಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ ಏನೇನಿದೆ ಈ ಒಂದು ಫರ್ಮಾದಲ್ಲಿ ನಾನು ಏನೇನು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ನೀವು ಪಿನ್ನ ಓಪನ್ ಮಾಡಬೇಕಾದ್ರೆ ಜೋಪಾನಾಗಿ ಓಪನ್ ಮಾಡಬೇಕು ಇದನ್ನು. ನೋಡಿ ಈ ಥರ ಫುಲ್ ಇದು ಸೈಜ್ ಇದು ಬರುತ್ತೆ. ಅದಾದಮೇಲೆ ನೋಡಿ ಫಸ್ಟು ಒಂದು ಯೋಗ್ ಪಟ್ಟಿ ಬರುತ್ತೆ, ಸ್ಲೀವ್ಸ್ ಬರುತ್ತೆ 36 ಸೈಜ್ದು, ಮತ್ತು ಫ್ರಂಟಲ್ಲಿ ಪೂರಾ ಡಾಟ್ ಎಲ್ಲ ಕರೆಕ್ಟಾಗಿ ಇಲ್ಲಿ ಇದೆ. ಯಾವ ಥರ ನೀವು ಡಾಟ್ ಇಡಬೇಕು, ಎಷ್ಟು ಬಿಡ್ತಿದೆ, ಇಲ್ಲಿ ಚಿಕ್ಕದಾಗಿ ಕಟ್ಟು ಕೂಡ ಕೊಟ್ಟಿದ್ದೀನಿ. ಎಲ್ಲಿಂದ ಎಲ್ಲಿವರೆಗೆ ನೀವು ಡಾಟನ್ನು ನೀವು ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲೂ ಇದೆ ನೋಡಿ, ಇಲ್ಲೂ ಕೂಡ ಇದೆ, ಮತ್ತು ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಟಿದೆ. ಇದೆಲ್ಲ ಪೂರ ಪ್ರಾಪರ್ ಆಗಿದೆ. ಅದಾದಮೇಲೆ ಬ್ಯಾಕ್ ಪಾರ್ಟ್ ಇದೆ, ಇದು ಕೂಡ ಬ್ಯಾಕ್ ಪಾರ್ಟು ಈ ಥರ ಬರುತ್ತೆ. ಟೋಟಲಾಗಿ 1 2 3 4 4 ನಿಮಗೆ ಒಂದು ಸೈಜ್ನಲ್ಲಿ 4 ಪೇಪರ್ ಪ್ಯಾಟರ್ನ್ ನಿಮಗೆ ಸಿಗುತ್ತೆ. ಇದ್ರ ಜೊತೆ ಒಂದು ಬುಕ್ಸು ಕೂಡ ಸಿಗುತ್ತೆ, ಮತ್ತು ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ವಿಡಿಯೋ ವಾಟ್ಸಪ್ ಮುಖಾಂತರ ಸಿಗುತ್ತೆ. ಈ ಥರ ಒಂದು ಡೀಟೇಲ್ಸ್ ಇದೆ. ನಿಮಗೆ ಬೇಕು ಅಂತ ಅಂದರೆ ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸಿದೆಯಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಫರ್ಮನ್ನು ನೀವು ಆರ್ಡರ್ ಮಾಡ್ಕೋಬೋದು. 100% ಗ್ಯಾರಂಟಿ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗು ಮತ್ತು ಫಿನಿಶಿಂಗು ಕೂಡ ಸಿಗುತ್ತೆ.